Hello friends, welcome to the channel Shobha Tailoring and Embroidery Designs. ಫ್ರೆಂಡ್ಸ್, ತುಂಬ ದಿನಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಶಾಪ್ ಮಾಡಿದ ಮೇಲೆ ಎಲ್ಲ ತುಂಬ ಚೇಂಜಸ್ ಮಾಡಿಕೊಂಡೆ. ನಾನು ಜಾಕ್ ಮಷಿನ್ ತೊಗೊಂಡಿದ್ದೀನಿ, ಪ್ಲಸ್ ನಾನು ಎಂಬ್ರಾಯ್ಡ್ರಿ ಮಷಿನ್ ಕೂಡ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಉಷಾ ಜಾನಮಿ ಎಂಬ್ರಾಯ್ಡ್ರಿ ಮಷಿನ್ 550 ಇದೆ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕಾಮನ್ ಆಗಿ ತಿಳಿದಿರುತ್ತೆ, ಬಟ್ ಆಲ್ಸೋ ನಾನು ಸ್ವಲ್ಪ ತಿಳಿಸಿಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಜಾಕ್ ಮಷೀನಲ್ಲಿ ಇವತ್ತು ಸಿಂಪಲ್ಲಾಗಿ ನಾವು ಯಾವ ರೀತಿ ದಾರಾನ ಇನ್ಸರ್ಟ್ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರ್ಯಾರು ಜಾಕ್ ಮಷೀನ್ ಅಥವಾ ಈ ಸ್ಪೀಡ್ ಮಷೀನ್ಗಳನ್ನು ತೊಗೊಂಡಿದ್ದೀರಿ ಅವ್ರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ. ಸೊ ಯೂಸ್ಫುಲ್ ಅನಿಸಿದರೆ ನೀವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಈ ಜಾಕ್ ಮಷಿನ್ ಬಗ್ಗೆ ಮತ್ತು ಉಷಾ ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ, ಜಾನಮಿ 550 ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ನಾನು ತೊಗೊಂಡು ಈಗ ಒಂದು 5 ಮಂತ್ಸ್ ಆಯಿತು. ಇದ್ರ ರಿಲೇಟೆಡ್ ನನಗೆ ಏನೆಲ್ಲ ನಾಲೆಜ್ ಬಂದಿದೆ, ಏನೆಲ್ಲ ನಾವು ವರ್ಕ್ ಹಾಕಿದ್ದೀನಿ, ಏನೆಲ್ಲ ಯಾವ ರೀತಿ ನಾವು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಗುಡ್ ಕ್ವಾಲಿಟಿಯಾಗಿ ನಮಗೆ ಡಿಸೈನ್ಸ್ ಬರುತ್ತೆ ಈ ಮಷಿನಲ್ಲಿ ಅಂತ ನಾನೆಲ್ಲ ಇನ್ಫಾರ್ಮೇಷನ್ 1 by 1 ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವೆಲ್ಲ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾನು ಜಾಕ್ ಮಷೀನ್ ಇದು F5 ಇದೆ. ಸೊ ಈ ಮಷಿನ್ನ ನಾನು ತೊಗೊಂಡು ಈಗ 1 year ಆಗ್ತಾ ಬಂತು. ಸೊ ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸ್ಪೀಡ್ ಇದೆ, ಮುಖ್ಯವಾಗಿ ನಮಗೆ ನಾರ್ಮಲ್ ಮಷೀನ್ಗಿಂತ ಇದು ತುಂಬ ಬೆಸ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಮೊದಲನೇದಾಗಿ ನಾವು ಯಾವ ರೀತಿ ದಾರಾನ ಜಾಕ್ ಮಷೀನಿಗೆ ಇನ್ಸರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೇರ್ಫುಲ್ಲಾಗಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮೊದಲು ನಾನು ಈ ಕಲರ್ ಬ್ಲೌಸನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಕಲರ್ ದಾರಾನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಫಸ್ಟು ನಾವು ಬಾಂಬಿನ ಸುತ್ಕೋಬೇಕಾಗ್ತದೆ. ಸೊ ಬಾಬಿನ್ ಸುತ್ಕೊಳ್ಳೋದು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ದಾರಾನ ಹಿಡ್ಕೋಬೇಕು. ಮತ್ತು ನಿಮಗೆ ಯಾವ ಕಲರ್ ಬಾಬಿನ ಫಿಲ್ಲಪ್ ಮಾಡಬೇಕು ಆ ದಾರನೇ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು, ಈ ರೀತಿ ಸುತ್ಕೋತೀನಿ ನಾನು. ಇದು ನನಗೆ ತುಂಬ ಈಸಿ ಅನಿಸುತ್ತೆ. ಓಕೆನಾ? ಈ ರೀತಿ ಟೈಟಾಗಿ ಸುತ್ತಕೊಂಡು ಇಲ್ಲೇನಿರುತ್ತದಲ್ಲ, ಇಲ್ಲಿ 2 ಹೋಲ್ ಕೊಟ್ಟಿರ್ತಾರೆ ಅವರು, ಇಲ್ಲೊಂದು. ಬಟ್ ನಾನು ಆ ರೀತಿ ಎಲ್ಲ ಇನ್ಸರ್ಟ್ ಮಾಡ್ಕೊಳಂಗಿಲ್ಲ, ಯಾಕೆಂದರೆ ಅದು ನನಗೆ ಸ್ಪೀಡ್ ಆಗೋದಿಲ್ಲ. ನಾನು ಜಲ್ದಿ ಬ್ಲೌಸನ್ನು ಹೊಲಿಯೋದಕ್ಕೆ, ನನಗೆ ದಾರಾನ ಇನ್ಸರ್ಟ್ ಮಾಡೋದಕ್ಕೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ ನೋಡ್ತೀರಲ್ಲ, ಈಗ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಇದು ಏನಿರುತ್ತಲ್ಲ, ಈ ಸೈಡಿಂದ ಇಲ್ಲಿ ಬಂದು ಹೀಗೆ ಹಾಕ್ಕೊಂಡು ಹೀಗೆ ಕೆಳಗಡೆ ದಾರಾನ ತೊಗೊಂಡು ಬಿಟ್ಬಿಡಬೇಕು. ಓಕೆನಾ? ಇವಾಗ ನಾನು ಮಷಿನ್ನ ಸ್ಟಾರ್ಟ್ ಮಾಡ್ತೇನೆ. ಮೇನ್ ಸ್ವಿಚ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಂದು ಬಟನ್ ಇರುತ್ತಲ್ಲ, ಈ ಬಟನನ್ನು ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ನೋಡಿ ಮಷಿನ್ ಸ್ಟಾರ್ಟ್ ಆಗೋಯ್ತು. ಇವಾಗ ಇದೇನಿರುತ್ತಲ್ಲ, ಇದನ್ನು ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಮತ್ತು ಕರೆಕ್ಟಾಗಿ ಒಂದೇ ಲೆವೆಲ್ಲಾಗಿ ನಮಗೆ ದಾರ ವೈಂಡ್ ಆಗುತ್ತೆ ಇದರಲ್ಲಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಬಾಬಿನನ್ನು ಸುತ್ತಕೋಬೇಕು. ಇಲ್ಲಿ ಇದು ಕಟ್ಟರ್ ಪಾಯಿಂಟು, ಇಲ್ಲಿ ಥ್ರೆಡ್ ಕಟ್ ಆಗುತ್ತೆ ನಮಗೆ. ಸೊ ನನಗೆ ಇಷ್ಟೇ ದಾರ ಸಾಕಾಗೋದಿಲ್ಲ, ಅದಕ್ಕೆ ಇನ್ನೊಂದು ಬಾಬಿನನ್ನು ಕೂಡ ನಾನು ಸುತ್ಕೋತಾ ಇದ್ದೀನಿ. ಇದು ಮೊದಲೇ ಇರೋದು ವೈಟ್ ದಾರ ಇದೆ ಅದರಲ್ಲಿ.
ಸೊ ನಾನು ಅದಕ್ಕೆ ಇನ್ನೊಂದು ಸಲ ಸುತ್ಕೋತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾನು ವೀಡಿಯೋನ ತುಂಬ ದಿನದಿಂದ ವೀಡಿಯೋಗಳನ್ನೇ ಹಾಕಿಲ್ಲ. ಚಾನಲ್ ಮೊನಿಟೈಸೇಷನ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ನನಗೆ ನಿಮಗೆಲ್ಲರಿಗೂ ನಾನು ಏನೇನು ಮಾಡ್ತಾಯಿದ್ದೀನಿ ಅನ್ನೋ ಇನ್ಫಾರ್ಮೇಷನ್ನ ನೀಡಬೇಕು. ಮತ್ತು ಜಾಕ್ ಮೆಷಿನ್ ಬಗ್ಗೆ ಮತ್ತು ನಾನು ತೊಗೊಂಡಿರುವ ಎಂಬ್ರಾಯ್ಡ್ರಿ ಮೆಷಿನ್ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ನಾವು ಬಾಬಿನ್ನ ಸುತ್ಕೋಬೇಕಾಗ್ತದೆ. ಇಷ್ಟೇ, ಜಸ್ಟ್ ಸಿಂಪಲ್ ಆಗಿದೆ. ಕೆಲವೊಬ್ಬರು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ನಾನು ಕೂಡ, ಫುಲ್ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಜಸ್ಟ್ ಈ ಕಡೆ ಹಾಕೋದು, ಈ ಕಡೆ ಹಾಕೋದು, ಈ ಕಡೆ ಹಾಕೋದು, ಈ ಕಡೆ ಹಾಕೋದು, ಇಷ್ಟೇ ಇದ್ರಲ್ಲಿ. ಈಗ ದಾರಾನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮಷಿನ್ಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಒಂದು ಸಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಹೇಳಬೇಕು. ಆ ರೀತಿ ಅಬ್ಸರ್ವೇಷನ್ ಇರಬೇಕಾಗ್ತದೆ ನಮ್ಮದು. ನೋಡಿ, ಫಸ್ಟ್ ನಾವು ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಲ್ವಾ. ಈ 3 ಪಾಯಿಂಟ್ಸಲ್ಲಿ ಫಸ್ಟ್ ನಾನು ಒಂದು ಸೈಡಿಗೆ ಈ ಸೈಡಿಂದ ಇನ್ಸರ್ಟ್ ಮಾಡಬೇಕು. ಓಕೆನಾ? ಈ ಸೈಡಿಂದ ಇನ್ಸರ್ಟ್ ಮಾಡಿ ಈ ದಾರಾನ ಯಾವ ರೀತಿ ಹಾಕಬೇಕು ಅಂತಂದರೆ, ನೆಕ್ಸ್ಟ್ ನಾವು 2ನೇ ಲೈನಿಗೆ ಇಲ್ಲಿಂದ ಹಾಕಬಾರ್ದು. ನೆಕ್ಸ್ಟ್ ನಮಗೆ ಈ ಥರ ಈ ಸ್ಟೀಲ್ ಮೇಲೆ ಈ ಥರ ದಾರ ಬಂದು ನೆಕ್ಸ್ಟ್ ನಾವು ಈ ಸೈಡಿಂದನೇ ಇನ್ಸರ್ಟ್ ಮಾಡಬೇಕು. ಅಂದರೆ ಇದು ಎಸ್ ಆಕಾರದಲ್ಲಿ ನಮಗೆ ದಾರ ಬರಬೇಕಾಗ್ತದೆ. ನೋಡಿ, ಹೌದಾ? ಎಸ್ ಆಕಾರದಲ್ಲಿ ಬಂತಾ? ಈ ರೀತಿ ನಾವು ಮಾಡಿದರೆ ಮಾತ್ರ ನಮಗೆ ದಾರ ಏನಾಗ್ತದೆ, ಸ್ಟಿಪ್ಪಾಗಿ ಬರ್ತದೆ. ಓಕೆನಾ? ಸೊ ನೆಕ್ಸ್ಟ್ ಬಂದು ಈ ಸೈಡೂ ಅದೇ ರೀತಿ ನಾವು ಇನ್ಸರ್ಟ್ ಮಾಡಬೇಕಾಗ್ತದೆ. ಎಸ್ ಆಕಾರದಲ್ಲಿನೇ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಈ ಸೈಡಿಂದ ಎತ್ತರಬೇಕು. ಈ ದಾರಾನ, ಈ ಪಾಯಿಂಟನ್ನು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಈ ಕಡೆಯಿಂದನೇ ಇನ್ಸರ್ಟ್ ಮಾಡಬೇಕು. ನೋಡಿ, ಎಸ್ ಆಕಾರದಲ್ಲಿ ಬಂತ ಅಲ್ವಾ ದಾರ. ನೆಕ್ಸ್ಟ್ ಪಾಯಿಂಟ್ ಬಂದು ಈ ರೀತಿ ಇಲ್ಲಿನೇ ಇರ್ತದಲ್ಲ ಟೆನ್ಷನ್ ಕೊಟ್ಟು, ಇಲ್ಲಿಂದ ಹೀಗೆ ತಂದು ಈ ತಂತಿನ ಈ ಥರ ಹಾಕೋಬೇಕಾಗ್ತದೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ದಾರಾನ ಇಲ್ಲಿ ಸಿಗಿಸ್ಬೇಕಾಗ್ತದೆ. ಕಾಣಿಸ್ತಾ ಇದೆ ಅಲ್ವಾ? ನೆಕ್ಸ್ಟ್ ನೋಡಿ, ಆಯಿತು. ಇಷ್ಟ ಆದರೆ ದಾರ ಇನ್ಸರ್ಟ್ ಮಾಡೋ ಕೆಲಸನೇ ಮುಗೀತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೂಜಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ನಿಮಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಏನೆಲ್ಲ ವಿಡಿಯೋಗಳು ಬರುತ್ತೆ. ಸೊ ಪ್ರತಿಯೊಂದು ಸೂಜಿ, ಯಾವುದೆಲ್ಲ ಸೂಜಿ ನಾವು ಇದಕ್ಕೆ ಯೂಸ್ ಮಾಡಬೇಕು, ಮತ್ತು ಯಾವುದೆಲ್ಲ ರೀತಿ ನಾವು ಸ್ಟಿಚ್ ಮಾಡಿದರೆ ಏನಾಗುತ್ತೆ ಅಂತ ಎಲ್ಲ ನಾನು 1 by 1 ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಈಗ ನಾನು ಬಾಬಿನ್ನ ಫಿಲ್ಲಪ್ ಮಾಡಿದ್ದೀನಲ್ವಾ, ಈ ಥ್ರೆಡನ್ನ ಬಾಬಿನ್ ಕೇಸ್ಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕೆಳಗಡೆ ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಬಾಬಿನ್ ಕೇಸ್ ಇರುತ್ತೆ. ಇದಕ್ಕೆ ನೋಡಿ, ಕ್ಲೀನಾಗಿರಬೇಕು ಬಾಬಿನ್ ಕೇಸ. ಇದನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ನೆಕ್ಸ್ಟ್ ಒಂದು ಈ ರೀತಿ ನಾರ್ಮಲ್ ಮಷೀನಿಗೆ ಯಾವ ಥರ ಇನ್ಸರ್ಟ್ ಮಾಡ್ತೀವಿ, ಸೊ ಅದೇ ರೀತಿ ನಾವು ಇನ್ಸರ್ಟ್ ಮಾಡೋದು. ಇದರೊಳಗೆ ಏನು ಸ್ಪೆಷಲ್ ಇಲ್ಲ ಬಾಬಿನ್ ಕೇಸ್. ಓಕೆನಾ? ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಈ ಪಾಯಿಂಟ್ಸ್ಗಳೇನಿದೆ ಇದು 40ವರೆಗೂ ಸ್ಪೀಡ್ ಅಷ್ಟೇ ಇರುತ್ತೆ. ಇದು ನಿಮಗೆ ಕಡಿಮೆ ಬೇಕಂದರೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರುತ್ತದೆ. ಈಗ ನಿಮಗೆ ಕಡಿಮೆ ಬೇಕು ಅಂತಂದರೆ ಈ ರೀತಿ ಪಾಯಿಂಟ್ಸನ್ನ ಒತ್ಕೋಬೇಕು. ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಪ್ಲಸ್ನ ಒತ್ಕೋಬೇಕು. ಓಕೆನಾ? ಇದು 40 ಮಟ್ಟ ಮಾತ್ರ ಇರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಥ್ರೆಡ್ಡನ್ನು ಯಾವ ರೀತಿ ಅಂದರೆ ನಮ್ಗೆ ಲೂಸ್ ಸ್ಟಿಚ್ ಬೇಕು, ಫಾಸ್ಟ್ ದಾಟೋಲಿಗೆ ಗತ್ತಲೆ ಅಂತಾರಲ್ಲ, ಯಾವ ರೀತಿ
ದೊಡ್ಡ ದೊಡ್ಡ ದಪ್ಪ ದಪ್ಪ ಸ್ಟಿಚ್ ಬೇಕು ಅಂತಂದರೆ 4-5 ಮಟ ಇದೆ ಸ್ಟಿಚಸ್ಸು. ನಮಗೆ ನಾರ್ಮಲ್ ಕರೆಕ್ಟಾಗಿ ಬ್ಲೌಸ್ ಹೊಲಿಯೋದಕ್ಕೆಲ್ಲ ನಮಗೆ ಕರೆಕ್ಟಾಗಿ ಸ್ಟಿಚ್ ಎಷ್ಟು ಇಟ್ಕೋಬೇಕು ಅಂತಂದರೆ ನನಗೆ ಕೇಳೋದಾದರೆ ನಾನಂತೂ 2.5 ಇಟ್ಕೋತೀನಿ. ಸೊ 2.5 ಇಟ್ಟು ನಾವು ಹೊಲಿತೀವಿ. ಮೀಡಿಯಮ್ ಸ್ಟಿಚ್ ಬೀಳುತ್ತೆ. ದಪ್ಪ ಬೇಕಂತಂದರೆ 3-4-5, ಸಣ್ಣ ಬೇಕು ಅಂತಂದರೆ 0 to 1 2 3 ಇರತ್ತಾ, ಈ ರೀತಿ ಇರುತ್ತೆ ಇದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ. ಇನ್ನೂ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಟೈಲರಿಂಗನ್ನು. ಆಮೇಲೆ ನಾನು ಮುಂದೆ ನನ್ನ ಶಾಪ್ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. Thank you so much.